Good morning. Mia, good morning. Magne, happy Ugadi. Happy Ugadi. Ikachuru. ಅಯ್ಯ ಬಾಲ್ ಕಚ್ಕೊಂಡು ಪಿಲಿ 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 ಕಣ್ಣು. ಹ್ಯಾಪಿ ಯುಗಾದಿ ಮಗನೆ, ಹ್ಯಾಪಿ ಯುಗಾದಿ ಹೇಳೆ. ಅದೇ ಹ್ಯಾಪಿ ಯುಗಾದಿ. ಹಾಯ್ ಫ್ರೆಂಡ್ಸ್, ಇವತ್ತು ಯುಗಾದಿಗೆ ಏನು ಹಬ್ಬ ಇರಲಿಲ್ಲ. ಸೊ ಇಡ್ಲಿ ಚಟ್ನಿ ಜಾಮೂನ್ ಮಾಡ್ತಾಯಿದ್ದೆ. ಸ್ವೀಟ್ ಹಸ್ಬೆಂಡ್ ತುಂಬ ದಿವಸದಿಂದ ಕೇಳ್ತಾಯಿದ್ರು ಜಾಮೂನ್ ಮಾಡು ಅಂತ. ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಸರಿ, ಇವತ್ತು ಹಬ್ಬ ಇದೆ ಅಲ್ವಾ, ಹೆಂಗಿದ್ರು ನಾವು ಒಬ್ಬಟ್ಟೆಲ್ಲ ಮಾಡಲ್ಲ ಹಬ್ಬಕ್ಕೆ, ಹಬ್ಬ ಇಲ್ದಿರೋ ಕಾರಣ. ಸೊ ಜಾಮೂನ್ ಮಾಡೋಣ ಅಂತ ಜಾಮೂನ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಉಂಡೆನೂ ಅಷ್ಟೇ ನೀಟಾಗಿ ಎಲ್ಲೂ ಒಡಕ್ಲಾಗ್ದಲೇ ನೀಟಾಗಿ ಬಂದಿತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ಯುಗಾದಿ ಫೆಸ್ಟಿವಲ್. ಸೊ ಎಲ್ಲ ಇಷ್ಟೊತ್ತು ಪೂಜೆ ತಿಂಡಿ ಎಲ್ಲನೂ ಆಯಿತು. ಸೊ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಸೊ ತಿಂಡಿ ಇಡ್ಲಿ ತಿಂತಾಯಿದ್ದೀನಿ. ಸೊ ನೋಡಿ, ತಿಂಡಿ ಇಡ್ಲಿ, 3 ಇಡ್ಲಿ, 1 ಉದ್ದಿನವಡೆ, ಚಟ್ನಿ. ಸೊ ಜಾಮೂನ್ ಮಾಡಿದ್ದೀನಿ, ಅದಿನ್ನೂ ನೆನೆಯಬೇಕು. ಸೊ ಇಷ್ಟು ತಿಂಡಿ. ನಮಗೆ ಹಬ್ಬ ಇಲ್ಲ, ಸೊ ಈ ವರ್ಷವೂ ಹಬ್ಬ ಇಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಮಾಡಿದ್ದೀನಿ. ಸ್ವೀಟು ಏನಕ್ಕೆ ಅಂದರೆ ನನ್ನ ಹಸ್ಬೆಂಡ್ ಕೇಳ್ತಾಯಿದ್ರು ಜಾಮೂನ್ ಬೇಕು ಅಂತ. ಸೊ ಸುಮ್ಮನೆ ಮಾಡಿದ್ವಿ. ಸೊ ಅಷ್ಟೇ. ಇನ್ನು ಸಾಯಂಕಾಲ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದುಬಿಡ್ತೀವಿ, ಹಬ್ಬ ಮುಗೀತು. ಸೊ ಮಿಯಾ ಮಲಗಿದಾಳ, ಅವ್ರಿಗೂ ತಿನ್ನಿಸ್ಕೊಂಡಿದ್ವಿ. ಚೆನ್ನಾಗಾಗಿದೆ ಇಡ್ಲಿ. ಅಮ್ಮ ನೆನೆ ಹಾಕಿದ್ದು. ನೆನ್ನೆ ಉದ್ದಿನ ವಡೆ ಮನೇಲಿ ಮಾಡಿರೋದಲ್ಲ, ಹೋಟ್ಲಿಂದ ತಗೊಬಂದಿರೋದು. ಮಿಯಾ, ಸೊ ನಾನು ಯಾಕೆ ನಿಂತಿದ್ದೀನಿ ಆಚೆ ಅಂದರೆ, ನೋಡಿ ನಮ್ಮ ಪಪ್ಪ ಮಮ್ಮಿ ಬರ್ತಾ ಇದ್ದಾರೆ ಕಾರಲ್ಲಿ. ಆ್ಯಂಡ್ ಹೊಸ ಕಾರ್ ತೊಗೊಂಡಿದ್ದಾರೆ. ಆ್ಯಂಡ್ ತುಂಬ ಖುಷಿ ಇದೆ. ತುಂಬ ಚೆನ್ನಾಗಿದೆ ಕಾರು, ಬಲ್ಲೇನೋ ಅಂತ. ಸೊ ಅದಕ್ಕೋಸ್ಕರ ನಾಳೆ ನಾವು GRSಗೆ ಪ್ಲ್ಯಾನ್ ಮಾಡಿದ್ದೀವಿ ಫುಲ್ ಫ್ಯಾಮಿಲಿ. ಅದಾದಮೇಲೆ ನಾಳಿದ್ದು ಚಾಮುಂಡಿ ಬೆಟ್ಟ. ಸೊ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಮೈಸೂರಿಗೆ ಹೋಗಿ GRS ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಮನೆಗೆ ಹೋಗ್ತೀವಿ ಮಂಡ್ಯಕ್ಕೆ. ಆ್ಯಂಡ್ ಅಲ್ಲಿಂದ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಮತ್ತೆ ರಿಟರ್ನ್ ಬರ್ತೀವಿ. ಸೊ ಇದು ನೆಕ್ಸ್ಟ್ ಡೇ ನಾವು ಹೊರಟಿದ್ದೀವಿ. ನೋಡಿ, ಮಿಯಾನ ನೋಡ್ಕೊಳ್ಳೋರ ಹತ್ರ ತುಮಕೂರಲ್ಲೇ ಬಿಟ್ವಿ, ಡೇ ಕೇರಲ್ಲಿ 2 ಡೇಸ್. ಸೊ ಪಾಪ, ಮಮ್ಮಿ, ನಾನು, ನನ್ನ ಹಸ್ಬೆಂಡ್ ಹೊರಟಿದ್ದೀವಿ ಮೈಸೂರಿಗೆ. ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ಟ್ವಿನ್ನಿಂಗ್, ಅಂದರೆ ಇಬ್ಬರು ಒಂದೇ ಥರ ಶರ್ಟ್ ವೇರ್ ಮಾಡಿದ್ದೀವಿ. ಪ್ಯಾಂಟ್ ಕೂಡ ಅಷ್ಟೇ. ಚೆನ್ನಾಗಿರುತ್ತೆ ಅಂತ ಏನೋ ಇಷ್ಟ ನಮಗೆ ಟ್ವಿನ್ನಿಂಗ್ ಮಾಡ್ಕೊಳ್ಳೋದಕ್ಕೆ. ನಾನೇನು ಕಲರ್ ಚೂಸ್ ಮಾಡ್ತೀನಿ, ಅವ್ರೂ ಅಷ್ಟೇ ಅದೇ ಕಲರ್ ಚೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಇಬ್ಬರು ಒಂದೇ ಥರ ಹಾಕೊಳ್ಳೋಣ, ಆ ಥರ ಒಂದು ಕಪಲ್ಸ್ ಗೋಲ್ ಥರ. ಸೊ ಹೊರಟಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಟ್ರಾವೆಲಿಂಗಲ್ಲಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡಿಕೊಂಡು ಕಾರು ನೋಡಿಕೊಂಡು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೊಸ ಕಾರಲ್ವಾ, ಏನೋ ಒಂಥರ ಖುಷಿ. ನನ್ನ ಹಸ್ಬೆಂಡ್ ಡ್ರೈವ್ ಮಾಡ್ತಾಯಿದ್ರು, ನನ್ನ ಪಪ್ಪ ಹಸ್ಬೆಂಡ್ಗೆ ಕೊಟ್ಟರು. ಮಧ್ಯದಲ್ಲಿ ತಿಂಡಿ ತಿಂದ್ಕೊಂಡು ಕುಣಿಗಲಲ್ಲಿ ಪರಿಮಳ ಹೋಟೆಲ್ ಗೊತ್ತಲ್ವಾ, ಕುಣಿಗಲಲ್ಲಿ ಯಾರ್ಯಾರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್, ಅಲ್ಲಿ ತಿಂದ್ಕೊಂಡು ಮತ್ತೆ ನಮ್ಮ ಟ್ರಾವೆಲಿಂಗ್ ಮುಂದುವರ್ಸಿದ್ವಿ ಮೈಸೂರಿಗೆ. ಸೊ ಮಂಡ್ಯದಲ್ಲಿ ನನ್ನ ಅಣ್ಣ, ನಮ್ಮ ಅತ್ತಿಗೆ ಇದ್ದರು ಅಲ್ಲಿ ಆಲ್ರೆಡಿ ಅವರು. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗಬೇಕಿತ್ತು. ಸೊ ನೋಡಿ, ನಮ್ಮ ಅತ್ತಿಗೆನೂ ನಮ್ಮ ಅಣ್ಣನೂ ಜಾಯಿನ್ ಆದರು. ಮಂಡ್ಯದಲ್ಲಿ ಅವ್ರಿಗೆ ಹೇಳಿದ್ವಿ ಒಂದು ಕಡೆ ನಿಂತ್ಕೊಂಡಿರಿ ಅಂತ. ಸೊ ಅವ್ರೂ ಪಾಪ ರೆಡಿಯಾಗಿ ಬಂದು ನಿಂತ್ಕೊಂಡು ಕಾಯ್ತಾಯಿದ್ರು. ಸೊ ಅವ್ರನ್ನೂ ಪಿಕ್ ಮಾಡಿಕೊಂಡು ಸೀದಾ ನಮ್ಮ ಡೆಸ್ಟಿನೇಷನ್ ಎಲ್ಲಿಗೆ, GRSಗೆ, ಮೈಸೂರು. ಸೊ ತುಂಬ ವರ್ಷದಿಂದ ನಾನು ಮೈಸೂರು ಹೋಗೇ ಇರಲಿಲ್ಲ, ತುಂಬ ವರ್ಷ ಆಗಿಬಿಟ್ಟಿತ್ತು. ಸೊ ಕೊನೆಗೂ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಲೇಬೇಕು ಅಂತ ಎಲ್ಲರನ್ನೂ ಫುಲ್ ಫ್ಯಾಮಿಲಿನ ಹೊರಡಿಸಿ ನಾನೇ GRSಗೆ ಹೋಗಲೇಬೇಕು ಅಂತ. ಪಪ್ಪ ಮಮ್ಮಿನೂ ನೋಡಿರಲಿಲ್ಲ, ನಾನು ನೋಡಿದ್ದೆ, ಬಟ್ ಅವ್ರಿಗೆ ತೋರಿಸ್ಬೇಕು ಅಂತ ಏನೋ ಒಂದು ಖುಷಿ. ಸೊ ಈ ಸತಿ ಹೋಗಿದ್ವಿ. ನೋಡಿ, GRS ಎಂಟ್ರೆನ್ಸ್ ಒಂಥರ ಖುಷಿ ಆಗಿಬಿಡ್ತು ನನಗಂತೂ. ತುಂಬ ವರ್ಷ ಅಲ್ವಾ,
ನಾನು ಹೋಗಿದ್ರು ಬಟ್ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗೆಲ್ಲ ಸ್ನೋ ವರ್ಲ್ಡ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಸ್ನೋ ಪಾರ್ಕು ಮತ್ತು ಅಪ್ ಸೈಡ್ ಆ್ಯಂಡ್ ಡೌನ್ ಅದೆಲ್ಲ ಹೊಸ್ದಾಗಿ ಬಂದಿದ್ದು. ನಾನು ಸ್ಕೂಲ್ ಡೇಸಲ್ಲಿ ಹೋಗಿದ್ದಾಗ ಇರಲಿಲ್ಲ. ಸೊ ಇವಾಗ ಅದೆಲ್ಲ ಆ್ಯಡ್ ಆನ್ ಆಗಿರೋದು. ಸೊ ನೋಡಿರ್ಲಿಲ್ವಲ್ಲ, ಏನೋ ಒಂಥರ ಎಕ್ಸೈಟ್ಮೆಂಟ್ ಹೇಗಿರ್ಬೋದು ಏನು ಅಂತ. ಸೊ ಟಿಕೆಟ್ಸ್ ಕೂಡ ಅಷ್ಟೇ, ಬರೀ ಪಾರ್ಕಿಗಾಗಿದ್ದರೆ 1100 ಏನೋ ಹೇಳಿದ್ರು, ಅದೆಲ್ಲ ಸೇರಿಸಿದ್ರೆ 1600 ಒಬ್ರಿಗಾಗುತ್ತೆ. ಸೊ ಕಪಲ್ಸ್ ಅಂತ ಅಂದರೆ 3200 ಸಮಥಿಂಗ್ ಆಯಿತು. ಕಪಲ್ಸ್ ತಾವು ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿತ್ತು. ಸೊ ನಮ್ಮ ಒಂದು ಮುಂದಿಂದು ಹೇಗೆಲ್ಲ ಇರುತ್ತೆ ಅಂತ ಪ್ರತಿಯೊಂದು ತೋರಿಸ್ತೀನಿ. ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ, ನೀವೆಲ್ಲರೂ ಎಂಜಾಯ್ ಮಾಡೇ ಮಾಡ್ತೀರಾ. ಸೊ ಕೀಪ್ ವಾಚಿಂಗ್. ಪಪ್ಪ ಅಲ್ಲಿ ಬ್ಯಾಡ್ಜು ಇಸ್ಕೊಂಬನ್ರಿ. ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಏನಾರ ಸುಮ್ಮನೆ ಹಂಗೆ. ಒಳಗಿನ್ನೂ ಇದೆ ಬಾ. ಇಲ್ಲೇ ಇದೆಯಲ್ಲ. ಎಷ್ಟೊತ್ತಿಗೆ ಹೋಗ್ತೀಯ ಮಮ್ಮಿ? ಸ್ಟ್ರೈಟ್ ಹೋಗಿ